ಒಂದ್ ನಿಮಿಷ. ಏನ್ ಮಾಡ್ತಾ ಇದ್ದೀರಾ ನೀವು? ಹಲೋ ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಕಂಪನಿ ಕಾಲ್. ಹಲೋ, ಹಾ ಸೇಟು. ನಮಸ್ಕಾರ. ನಮಸ್ತೆ ಸೇಟು. ಸೇಟು ಇಲ್ಲ ಸೇಟು, ನಾನು ಹುಡುಕ್ತಾ ಇದ್ದೀನಿ ಸೇಟು, ನೋಡ್ಬಿಟ್ಟು ನಿಮ್ಗೆ ಕಲಿಸ್ತೀನಿ ಸೇಟು, ಹೆಂಗಾದ್ರೂ ಮಾಡಿ. ಈ ಕಾಸು ನನ್ನ ಕೈಲಿ ಕೊಡಕ್ಕಾಗಲ್ಲ ಸೇಟು, ಕಾಸೆಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ ನಾನು. ಇವತ್ತು ಹೆಂಗ್ ಸೇಟು ಕಲ್ಸಕ್ಕಾಗುತ್ತೆ? ನಾಳೆ ನಾಡಿದ್ದೆಲ್ಲ ಯಾವಾಗಾದ್ರೂ ಪ್ಲಾನ್ ಮಾಡ್ಬಿಟ್ಟು ಏನಾದ್ರು ಮಾಡ್ಬಿಟ್ಟು ಕಲಿಸ್ತೀನಿ ಸೇಟು. ಹಾ, ಇವಾಗ ಸಡನ್ ಆಗಂದ್ರೆ ಎಲ್ಲಿಂದ ಕರ್ಕೊಂಬರ್ಲಿ ಸೇಟು? ಮೊಬೈಲ್ ಬಿಲ್ ಟಾರ್ಗೆಟ್ ಕುತುಬಿನಾರ್ ಏರ್ದಾಗ ಏರಕ್ ಹತ್ತೈತಿ. ಅಯ್ಯೋ ಸರಿ ಇರು ಸೇಟು, ನೋಡ್ತೀನಿ ನಾನು. ಅದು ನಮ್ಮ ಸೇಟು ಇದ್ದಾರೆ ಮೇಡಮ್, ಅವ್ರದ್ದು ಏನಾಗಿತ್ತು ಅಂದ್ರೆ, ಅವ್ರದ್ದು ಚೌಟ್ರಿಯಲ್ಲಿ ಪಾತ್ರೆ ತೊಳಿಯಕ್ಕೆ ಕೆಲ್ಸದವ್ರು ಹೇಳಿದ್ರು ಒಂದ್ 4 ಜನಕ್ಕೆ. ನಾನು 4 ಜನ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡಿದ್ದೆ ಅವ್ರ ಹತ್ರ. ಸೊ ಅಡ್ವಾನ್ಸ್ ಕೊಟ್ಟು ಅವ್ರು ಸುಮಾರು 1 ತಿಂಗಳಾಗೋಯ್ತು, ಇನ್ನೂ ಕೆಲಸದವ್ರನ್ನೇ ಕಲಿಸಿಲ್ಲ. ಅದು ಚೌಟ್ರಿ ಇಲ್ಲೇ ಬೆಂಗಳೂರಲ್ಲಿ ಇದ್ರೆ ಸಿಕ್ಬಿಡ್ತಾರ, ರಾಜಸ್ಥಾನ್ಗೆ ಹೋಗ್ಬೇಕಂತೆ. ಹಾ, ಯಾರು ಹೋಗ್ತಾರೆ ಅಷ್ಟು ದೂರ ಕೆಲ್ಸಕ್ಕೆ? ಅವರು ಮನೆ ಮಠ ಎಲ್ಲ ನಾವೇ ಕೊಡ್ತೀವಿ ಅವ್ರಿಗೆ, ಫ್ಯಾಮಿಲಿ ಎಲ್ಲ ನಾವೇ ನೋಡ್ಕೊತೀವಿ, ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ನಾವೇ ಓದಿಸ್ತೀವಿ. ಸೊ ಯಾರು ಬಂದರೆ ಫ್ಯಾಮಿಲಿನ ಕರ್ಕೊಂಬನ್ನಿ ಅಂದರು. ಅದಕ್ಕೆ ನಾನು ಈಗ ಸಡನ್ನಾಗಿ ಆಗಲ್ಲ ಹಂಗೆ ಹಿಂಗೆ ಅಂದರೆ, ಅವರು ಇಲ್ಲ ಈಗಲೇ ಕರ್ಕೊಂಬರ್ಲೇಬೇಕು ನೀನು, ಇಲ್ಲ ಅಂದರೆ ನಮ್ಮ ಅಡ್ವಾನ್ಸ್ ವಾಪಸ್ ಕೊಟ್ಬಿಡು ಅಂತಾರೆ. ಅದಕ್ಕೆ ನಾನು ನಿಮ್ಗೆ ಆಮೇಲೆ ಮಾಡಿ ಮೇಡಮ್ ಅಂತ ಹೇಳಿದೆ. ಓಕೆ, ನಿಮ್ಗೆ ಏನಾದ್ರು ಗೊತ್ತಾ ಮೇಡಮ್ ಯಾರಾದರೂ ಚೌಟ್ರಿಯಲ್ಲಿ ಪಾತ್ರೆ ತೊಳೆಯೋರು, ಅಲ್ಲೆಲ್ಲ ಬಾತ್ರೂಮ್ ಗೀತ್ರೂಮ್ ಕ್ಲೀನ್ ಮಾಡೋರು ಗೊತ್ತಿರೋರು ಇದ್ದಾರಾ? ನನಗೆ ಯಾರು ಗೊತ್ತಿಲ್ಲ. ಇದೇನಾ? ಇಲ್ಲೇನಾ? ನಿಮ್ಮ ಫೋನ್ ಒಂದು ಓ ಟಿ ಪಿ ಬಂದೈತೆ ನೋಡಿ, ಇದರಲ್ಲಿ ಓಪನ್ ಮಾಡಿ ಲೊಕೇಶನ್. ನನ್ನ ನಂಬರ್ ಬರುತ್ತಾ? ಅವ್ರು ನಿಮಗೆ ತಾನೇ ಬುಕ್ ಮಾಡಿರೋದು? ಇಲ್ಲ ಅವನ ನಂಬರಲ್ಲೇ ಮಾಡಿದಾನೆ, ನನ್ನ ನಂಬರಲ್ಲಿ ಮಾಡಿಲ್ಲ ಅವನು. ಈಗ ನನ್ನ ನಂಬರಲ್ಲಿ ಮಾಡಿಲ್ಲ ನಾನು ಆವಾಗಿಂದ ನಿಮ್ಗೊಂದು ಕೇಳ್ತಾ ಇದ್ದೀನಿ, ಚೌಟ್ರಿ ಕೆಲ್ಸಕ್ಕೆ ಯಾರು ಇದ್ದಾರಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ ಯಾರುನು. ಅಲ್ಲ, ನೀವು ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ಹಸ್ಬೆಂಡ್ ಅವ್ರ ಹತ್ರ ಮಾತಾಡ್ಕೊಂಡಿದ್ದೀರಲ್ಲ ಮೇಡಮ್, ನಾನು ಅಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರೆ. ಸರ್ ನನಗೆ ಯಾರು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಆದ್ರೆ ಹೇಳ್ಬೇಕಲ್ವಾ? ನನಗೆ ಗೊತ್ತಿಲ್ಲ ಅಂತ. ನೀವು ಸುಮ್ಗೆ ಅವ್ರ ಹತ್ರ ಮಾತಾಡ್ಕೊಂಡಿದ್ದೀರಾ? ಗೊತ್ತಿಲ್ಲ ಅಂತ ಹೇಳದಲ್ಲ ನಿಮ್ಗೆ. ಎಲ್ಲ ಹೇಳಿದ್ರಿ ನೀವು ಗೊತ್ತಿಲ್ಲ ಅಂತ. ಸರ್ ಬೇಜಾರು ಮಾಡ್ಕೋಬೇಡಿ ಸರ್, ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನಗೆ ಗೊತ್ತಿಲ್ಲ ಸರ್, ಫೋನ್ ಕೊಡಿ. ನನಗೆ ಗೊತ್ತಿಲ್ಲ. ಈಗ ನೀವೇನಾದ್ರು ಬರಕ್ಕಾಗುತ್ತಾ? ಇಲ್ಲ ಸರ್, ನನಗಂತ ಪರಿಸ್ಥಿತಿ ಬಂದಿಲ್ಲ. ಅಲ್ಲ, ಇವತ್ತು ಬಂದಿದೆ ಅನ್ಕೊಳ್ಳಿ. ನಾನು ಬರಲ್ಲ ಸರ್. ಯಾಕೆ? ಫೋನ್ ಕೊಡಿ ನೀವು. ಇಲ್ಲ, ಇವಾಗ ಬರ್ಬೇಕು ನೀವು ಅಷ್ಟೇ. ರಾಜಸ್ಥಾನ್ಗೆ ಹೋಗೋಣ ಬನ್ನಿ, ಚೌಟ್ರಿ ಕೆಲ್ಸಕ್ಕೆ. ಅರ್ಜೆಂಟಾಗಿ ಚೌಟ್ರಿ ಕೆಲ್ಸಕ್ಕೆ ಹೋಗ್ಬೇಕು, ದಯವಿಟ್ಟು ನೀವು ಬನ್ನಿ ಅಷ್ಟೇ. ಫೋನ್ ಕೊಡಿ. ಇಲ್ಲಿ ನೀವು ಬರ್ತೀರಾ ಬರಲ್ವಾ ಹೇಳಿ? ಬರಲ್ವಾ? ನೋಡ್ತೀರಾ ಇವಾಗ? ಬರ್ತಾ ಇಲ್ಲ ಸರ್ ನೀವು ಹೋಗ್ಬಿಡಿ ಸರ್, ನೀವು ಹೋಗ್ಬಿಡಿ ಸರ್. ಒಂದ್ ನಿಮಿಷ. ಏನ್ ಮಾಡ್ತಾ ಇದ್ದೀರಾ ನೀವು? ಹಲೋ, ನಿಮ್ಮನ್ನ ಕಿಡ್ನಾಪ್ ಮಾಡ್ತೀನಿ ನಾನು. ನೀವು ಫೋನ್ ಕೊಡಿ ಅಮ್ಮ. ಚಿನ್ನು, ರಾಜಸ್ಥಾನ್ಗೆ ಪಾತ್ರೆ ತೊಳೆಯಕ್ಕೆ ಚೌಟ್ರಿಯಲ್ಲಿ ಬರ್ಬೇಕಷ್ಟೇ, ಎಕ್ಸ್ಟ್ರಾ ಮಾತಾಡಬಾರ್ದು. ಚಿನ್ನು ನನ್ನ ಮರತೇನ ಹೇಳ. ನನ್ನ ಹೆಸರು ಚಿನ್ನು ಅಲ್ಲ, ಓಂ ಪ್ರಕಾಶ್ ನನ್ನ ಹೆಸರು. ಕೊಡಿ, ಕೈ ಕೊಡಿ. ಎಷ್ಟು ಇಸ್ಕೊಂತೀರಾ ಸಂಬಳ? ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನೀವೇ ಕೊಡಿ. ನನಗೆ ಅಲ್ಲ, ನಾನು ಸೀರಿಯಸ್ ಆಗಿ ಅಲ್ಲಿಂದ ಕೇಳ್ತಾನೆ ಇದೀನಿ, ಯಾರು ಗೊತ್ತಾ ಅಂತ. ನೀವೇನಾರು ಉಸಿರು ಬಿಡ್ತಾ ಇದೀರಾ ನೀವು? ಗೊತ್ತಿಲ್ಲ ಅಂತ ಹೇಳನ್ನಲ್ಲ. ನೀವೇ ಹೇಳ್ಬೇಕು, ನಾನೇ ಬರ್ತೀನಿ ಬಿಡಿ ಆಯ್ತು ಅಂತ ಹೇಳ್ಬೇಕಾಗಿತ್ತು ನೀವು. ಇಷ್ಟಿದೆ ಕಾಸು ಇದ್ರಲ್ಲಿ. ಒನ್ಸ್ ಮೋರ್
ಸೈಲೆಂಟ್ ಆಗಿದ್ರೆ ಸರಿ. ಇವಾಗ ಹಾಕ್ಬಿಡ್ತೀನಿ ನಾನು. ಏನ್ ಅರ್ಥ ಆಗ್ತಾ ಇಲ್ವಾ ಹೇಳ್ತಾ ಇರೋದು? ಸರಿ. ಹಾ, ಚೌಟ್ರಿ ಕೆಲ್ಸಕ್ಕೆ ಬರ್ಬೇಕಷ್ಟೇ ರಾಜಸ್ಥಾನ್ಗೆ. ಸರಿ, ನಮ್ ಸೇಟುದು ಚೌಟ್ರಿ ಐತೆ, ಅಲ್ಲಿ ಪಾತ್ರೆ ತೊಳೆಯೋರು ಯಾರು ಇಲ್ಲ ಅಲ್ಲಿ. ಸರಿ ಬರ್ತೀನಿ. ಹಾ, ಇಷ್ಟ ತಗೊಂತೀರಾ ಸಂಬಳ? ಎಷ್ಟು ಕೊಡ್ತೀರಾ? ನಿಮ್ ಇಷ್ಟ. 15 ಕೊಡಿ. 15 ಕೊಡ್ಲಾ? ಹಾ, ಫ್ಯಾಮಿಲಿ ಎಲ್ಲ ಬರ್ತೀರಾ ನೀವು ಒಬ್ಬರೇ ಬರ್ತೀರಾ? ಫ್ಯಾಮಿಲಿ ಬರ್ತೀರಿ. ಫ್ಯಾಮಿಲಿ ಎಲ್ಲ ಬೇಡ, ನೀವು ಒಬ್ಬರೇ ಬನ್ನಿ. ಅಲ್ಲ, ನನ್ ಮಕ್ಕಳು ಪಾಪು ಚಿಕ್ಕದಿದೆ, 1.5 ವರ್ಷ. ಏನಿಲ್ಲ, ಏನ್ ತೊಂದ್ರೆ ಇಲ್ಲ, ಅದೆಲ್ಲ ನಿಮ್ಮ ಮನೆಯವ್ರು ನೋಡ್ಕೊಂತಾರೆ. ನೀವು ಒಬ್ಬರೇ ಬನ್ನಿ. ಈಗ ಇಂಜೆಕ್ಷನ್ ಹಾಕೊಳ್ಳಿ, ಇದು ಚಿಕ್ಕದು. ಕ್ಲಾಸ್ಗೆಲ್ಲ ಹೊಡಿಬಾರ್ದು. ಇಲ್ಲ ಹಾಕೋಬೇಕಿಲ್ಲ, ಕಿರ್ಚಾಡ್ತೀರ ನೀವು ಇಲ್ಲ ಅಂದ್ರೆ. ಏನಮ್ಮ ಸರಿಯಾಗಿ ಕುತ್ಕೊಳ್ರಿ ನೀವು ಫಸ್ಟ್. ಏನಕ್ಕೆ ತೆಗಿಬೇಕು? ನಿಮ್ ಕಿಡ್ನಾಪ್ ಮಾಡ್ತಾ ಇದೀನಿ ಇವಾಗ ನಾನು ರಾಜಸ್ಥಾನ್ಗೆ. ನನ್ನ ಬಿಟ್ಬಿಡಿ, ಚಿಕ್ಕ ಮಗು ಇದೆ ನನ್ಗೆ. ಕೈ ಮುಗಿತೀನಿ, ಬಿಟ್ಬಿಡಿ ಪ್ಲೀಸ್. ಚಿಕ್ಕ ಮಗು ಇದೆ ನನ್ಗೆ. ಚಿಕ್ಕ ಮಗು ಇದ್ರೆ ನಾನೇನ್ ಮಾಡ್ಲಿ? ನಮ್ಗೆ ಅಲ್ಲಿ ಚೌಟ್ರಿ, ದೊಡ್ಡ ಚೌಟ್ರಿ ಆಯ್ತು ನಮ್ಗೆ. ನಮ್ ಬಾಸ್ ಅಲ್ಲಿ ಅಡ್ವಾನ್ಸ್ ಈಸ್ಕೊಂಡು ಎಷ್ಟು ದಿವಸ ಆಯ್ತು, ನೀನು ಇನ್ನೂ ಕೊಟ್ಟಿಲ್ವಲ್ಲ, ಇನ್ನು ಕೆಲ್ಸದವ್ರನ್ನ ಕಲ್ಸಿಲ್ವಲ್ಲ ಅಂತ ನನಗ್ ಬೈತವ್ರಲ್ಲಿ. ಪ್ಲೀಸ್, ನಾನು ಯಾರಾದ್ರೂ ನೋಡಿ ಹೇಳ್ತೀನಿ. ದಿನಕ್ಕೆ ಎಷ್ಟು ಪಾತ್ರೆ ತೊಳಿತೀರಾ ನೀವು? ಇಲ್ಲ, ನನ್ನ ನಂಬರ್ ತಗೊಳ್ಳಿ. ಬೇರೆಯವರೆಲ್ಲ ಬೇಡ, ಈಗ ನೀವು ಬರ್ಬೇಕಷ್ಟೇ. ತಗೋ, ಕೈ ಕೊಡಿ. ಸ್ಪ್ರೇ ಹೊಡಿತೀನಿ. ಸರಿ ಪ್ಲೀಸ್, ನನ್ ಕಾಲ್ ಮುಗಿತೀನಿ. ನನ್ ಚಿಕ್ಕ ಮಗು ಇದೆ. ಸರಿ, ದಿನಕ್ಕೆ ಎಷ್ಟು ಪಾತ್ರೆ ತೊಳಿತೀರಾ ಹೇಳಿ ನನಗೆ? ತೊಳಿತೀನಿ, ನಾನು ಜಾಸ್ತಿನೇ ತೊಳಿತೀನಿ. ಎಷ್ಟು ತೊಳಿತೀರಾ? ಅಮ್ಮ ಅಂದ್ರೆ ಎಷ್ಟಾಗುತ್ತೆ ನಿಮ್ ಕೈಯಲ್ಲಿ ದಿನಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ತೊಳಿಯಕ್ಕೆ? ಜಾಸ್ತಿ ತೊಳಿತೀನಿ, ನಾನು ಮನೆಯಲ್ಲೆಲ್ಲ ನಾನೇ ಕೆಲಸ ಮಾಡೋದು. ಜಾಸ್ತಿ ಅಂದ್ರೆ ದಿನಕ್ಕೊಂದು 150ರಿಂದ 200 ಪಾತ್ರೆ ತೊಳಿತೀರಾ? ತೊಳಿತೀನಿ. ತೊಳಿತೀರಾ? ಸಬೀನಾ ಯೂಸ್ ಮಾಡ್ತೀರಾ, ಸೋಪ್ ಯೂಸ್ ಮಾಡ್ತೀರಾ? ಸಬೀನಾನೇ. ಸಬೀನಾ ಯೂಸ್ ಮಾಡ್ತೀರಾ? ಓಕೆ. ಅದು ಯಾವ್ದು ಸ್ಟೀಲ್ ನಾರಲ್ಲ ಮತ್ತೆ ಇಲ್ಲ ಸ್ಕಾಚ್ ಅಲ್ಲ? ಯಾವ್ದು ಯೂಸ್ ಮಾಡೋ? ಸ್ಟೀಲ್ ನಾರು ಉಜ್ತೀರಾ ಅಥವಾ ಸ್ಕಾಚ್ ಅಲ್ಲಿ ಉಜ್ತೀರಾ? ಸ್ಟೀಲ್ ನಾರೇ. ಸರಿ, ಈಗ ಹೋಗೋವಾಗ ನಮ್ಮ ಬಾಸ್ಗೆ ಅದೇ ಹೇಳ್ಬೇಕು ನೀವು. ಸ್ಟೀಲ್ ನಾರಲ್ಲಿ ದಿನಕ್ಕೆ 150ರಿಂದ 200 ಪಾತ್ರೆ ತೊಳಿತೀನಿ ಸರ್, ಸಂಬಳ ಎಷ್ಟು ಕೊಡ್ತೀರಾ ಅಂತ ಎಲ್ಲ ಅವ್ರ ಹತ್ರ ಮಾತಾಡ್ಕೊಳ್ಳಿ ನೀವು. ಈಗ ಸದ್ಯಕ್ಕೆ ಇದೊಂದು ಮಾತ್ರ ಹೊಡ್ಕೊಳ್ಳಿ. ಚಿಕ್ಕ ಮಗು ಇದೆ, ನಾನು ಅರ್ಥ ಮಾಡ್ಕೊಳ್ಳಿ. ನನ್ನ ಫ್ಯಾಮಿಲಿನ ಕರ್ಕೊಂಡು ಬರ್ತೀನಿ ನಾನು. ಚಿಕ್ಕ ಮಗು ಇದೆ, ಚಿಕ್ಕ ಮಗುನ ಬಿಟ್ಟು ಬಂದಿದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲ ಬರ್ಬೇಕಕ್ಕ ನೀವು. ಬರ್ತೀನಿ ಅಣ್ಣ, ಪ್ಲೀಸ್ ಕಾಲ್ ಮುಗಿದೀನಿ. ತಂಗಿ ಅಂತ ಅನ್ಕೊಳ್ಳಿ. ಬೇಡ ಅಣ್ಣ, ಅಮ್ಮ ಬೇಡ ಅಣ್ಣ, ನಿಮ್ ಕಾಲ್ ಮುಗಿದೀನಿ ಪ್ಲೀಸ್. ಬೇಡ ನನ್ಗೆ. ಅಲ್ಲ ಈಗ ಪಾತ್ರ ಹೊಡಿಲ್ಲ ಬೇಡ ಪ್ಲೀಸ್, ತೆಗಿರಿ ಡೋರು ಪ್ಲೀಸ್, ತೆಗಿರಿ ಪ್ಲೀಸ್. ಇಲ್ಲ ಬನ್ನಿ ಬನ್ನಿ ಅವ್ರನ್ನೆಲ್ಲ ಹಂಗೆ ಕರಿಬೇಡಿ. ಇಲ್ಲ, ಇವ್ರು ಯಾರೋ ನಂಗೆ ಗೊತ್ತಿಲ್ಲ. ಡೋರ್ ತೆಗಿರಿ ಪ್ಲೀಸ್. ಚಿನ್ನು ಹೊಡಿತೀನಿ ರೀ. ಅವ್ರು ಕರಿತೀರಾ? ಅವ್ರು ಇವ್ರನ್ನೆಲ್ಲ ಕರಿತೀರಾ? ಇರೇ ಮಕ್ಕ ತೋರಿಸಿ, ಮೂಗ್ ತೋರಿಸಿ ಫಸ್ಟು. ಮೂಗ್ ತೋರಿಸ್ರಿ ಫಸ್ಟು. ಮೂಗ್ ಹೊಡಿಬೇಕು ನಾನು. ಮೂಗ್ ತೋರಿಸಿ, ಮೂಗ್ ತೋರಿಸಿ. ಮೂಗ್ ಮುಚ್ಕೋಬಾರ್ದು, ಮೂಗ್ ತೋರಿಸ್ಬೇಕು. ಈ ಸೌಂಡ್ ಇಂಜೆಕ್ಷನ್ ಕರೆಕ್ಟ್. ಅಮ್ಮ ಬೇಡ ಪ್ಲೀಸ್, ಬಿಟ್ಬಿಡಿ ನನ್ನ. ಅಮ್ಮ ಚಿನ್ನು. ಯಾರಕ್ಕ ಚಿನ್ನು? ಚಿನ್ನು ನಾನು ಚಿನ್ನು ತರ ಕಾಣಿಸ್ತಾ ಇದ್ದೀನ ನಿಮ್ಗೆ? ಯಾರು ಚಿನ್ನು? ಪ್ಲೀಸ್ ಡೋರ್ ಓಪನ್ ಮಾಡಿ. ಯಾರಕ್ಕ ಚಿನ್ನು? ಸಾಂಗ್ ಹಾಕ್ಬೇಕು ಇವಾಗ ನಾನು. ಚಿನ್ನು ನನ್ನ ಚಿನ್ನು ನೀ ಮರೆತೇನ ಹೇಳು ಅಂತ. ಯಾರು ಚಿನ್ನು? ಮಾತಾಡಕ ಇಲ್ಲಿ. ನನ್ ಮಗ. ನಿಮ್ ಮಗನಾ? ನಿಮ್ಗೆ ಏನಾರು ಭಯ ಆದ್ರೆ ನಿಮ್ ಮಗನ್ ನೆನ್ಸ್ಕೊಂತೀರ ನೀವು? ಅಲ್ಲೇ ಹೋಗ್ತಾ ಇದ್ದಾನೆ ಅವನು. ಯಾರು? ಚಿನ್ನು. ಇಲ್ಲಿ ಅಯ್ಯೋ ಬಾ ಚಿನ್ನು. ಚಿನ್ನು ಎಲ್ಲ ಬರಲ್ಲ. ಅಬ್ಬೋ ಇಲ್ಲಿ ಹೋಗ್ಬಿಡ್ತೀನಿ ಹಂಗಾದ್ರೆ. ಅಯ್ಯೋ ಬೇಡ ಪ್ಲೀಸ್. ಚಿನ್ನು 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 ನೋಡ್ಬಿಟ್ರೆ ಕಷ್ಟ ಅಕ್ಕ.
ಅಯ್ಯೋ ಇರಿ ಪ್ಲೀಸ್ ಇಲ್ಲ ಚಿನ್ನು ಚಿನ್ನು ನನ್ನ ಚಿನ್ನು ನೀ ಮರೆತೇನೋ ಹೇಳು. ಅಡಿಗೆ ಮಾಡಕ್ ಬರುತ್ತಕ್ಕ ನಿಮ್ಗೆ? ಚೌಟ್ರಲ್ಲಿ ಅಡಿಗೆ ಎಲ್ಲ ಮಾಡ್ಕೊಡ್ತೀನಿ. ತುಂಬಾ ಜನಕ್ಕೆ ಬರಲ್ಲ ಮಾಡಕ್ಕೆ. ತುಂಬಾ ಜನಕ್ಕೆ ಮಾಡಕ್ ಬರಲ್ಲ ಅಲ್ಲ. ಈ ಪಲಾವು, ಚಿತ್ರಾನ್ನ, ಚಟ್ನಿ ಆ ಥರ ಎಲ್ಲ ಮಾಡಕ್ ಬರಲ್ವಾಕ? ತುಂಬಾ ಜನಕ್ಕೆ ಬರಲ್ಲ. ಉಪ್ಪಿಟ್ಟು ಮಾಡ್ತೀರಲ್ವಾ? ಈಗ ಬೆಳಗ್ಗೆ ಹೊತ್ತು ಏನಾರು ಬ್ರೇಕ್ಫಾಸ್ಟ್ ಏನಾರು ಮಾಡ್ಕೊಡ್ಬೇಕಂದ್ರೆ ಅಲ್ಲಿ ಬೆಳಗ್ಗೆ ಉಪ್ಪಿಟ್ಟೆ ಜಾಸ್ತಿ ತಿನ್ನೋದಕ್ಕ ರಾಜಸ್ಥಾನಿಯಲ್ಲಿ. ಸೊ ಅದಕ್ಕೆ ಉಪ್ಪಿಟ್ಟು ನೀವು ಮಾಡ್ಕೊಡ್ಬೇಕು ನನಗೆ ಬೆಳಗ್ಗೆ ಹೊತ್ತು. ಸೊ ನಿಮಗೆ ಟೋಟಲ್ ಆಗಿ ನಾನು ಒಂದು 5 ಲಕ್ಷ ಇಸ್ಕೊಂತೀನಿ ನಿಮ್ಮನ್ನು ಬಿಟ್ಬಿಟ್ಟು ಅವ್ರ ಹತ್ರ. ಹಾಂ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಳ್ಳಿ ಸ್ಯಾಲ್ರಿನ, ಸರಿನಾ? ಓಕೆ. ಏನಾಗಬೇಕು ಅವರು ನಿಮ್ಮ ಹಸ್ಬೆಂಡ್ ಅವ್ರಿಗೆ ಏನಾಗಬೇಕು? ಚಿಕ್ಕಪ್ಪ. ಹಾಂ, ಚಿಕ್ಕಪ್ಪಾಗಿ ಹೇಳ್ಬಿಡು ನೀನು ನಾನು ಈ ಥರ ಹೋಯ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳ್ಬೇಕು, ಒಂದೇ ಮಾತು, ಸರಿನಾ? ಬನ್ನಿ ಬನ್ನಿ ಅಷ್ಟು ಹೇಳ್ಬೇಕು, ಬೇರೆ ಏನು ಹೇಳ್ಬಾರ್ದು. ಹೇಳಿ ಅವ್ರಿಗೆ. ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ, ಒಳಗಡೆ ಇವನು ಬಂದಿದ್ದಾನೆ. ಒಳಗಡೆ ಬನ್ನಿ, ಒಳಗಡೆ ಅಷ್ಟೇ ಅಕ್ಕ, ಬೇರೆ ಏನು ಹೇಳ್ಬಾರ್ದು, ಇವಾಗಲೇ ಹೇಳಿದ್ದೀನಿ. ಬೇರೆ ಏನು ಹೇಳ್ಬಾರ್ದು, ಅಷ್ಟೇ ಹೇಳ್ಬೇಕು, ಹೇಳಿದ್ದೀನಿ. ಹೇಳಿ. ಏನ್ ಮಾಡಿದೆ ನೀನು? ಯಾಕೇನಾಯ್ತು? ಕ್ಯಾಮ್ರಾ ಅಲ್ಲ, ಅಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಮೈಕ್ ಇದೆ. ಏನು ಗೊತ್ತಿಲ್ವೇ? ಗೊತ್ತಿದೆ, ಪ್ರಾಂಕ್ ಅನ್ನೋದು ಇನ್ನೇನಕ್ಕೆ ಅಂತಾರೆ ಅದನ್ನ. ಇವಾಗೆಲ್ಲ ಗೊತ್ತಾಯ್ತು, ಎಲ್ಲ ತಿಳ್ಕೊಂಡ್ಬಿಟ್ರಿ. ಸೊ ಇಲ್ಲೊಂದು ಮಾತು ಹೇಳಿ ಮೇಡಮ್. ನೆಕ್ಸ್ಟ್ ಟೈಮ್ ಏನಾದ್ರೂ ನಿಜವಾಗ್ಲೂ ಹಿಂಗ್ ಮಾಡಿದ್ರೆ ಧೈರ್ಯದಿಂದ ಇರ್ತೀನಿ. ಸರಿ ಬಿಡಿ, ಅಷ್ಟು ಸಾಕು. ಅಷ್ಟೇ, ಇವತ್ತು ಎದುರದೆ ನಾನು. ನೆಕ್ಸ್ಟ್ ಟೈಮ್ ಯಾರಾದ್ರೂ ನನ್ಗೆ ಈ ತರ ಮಾಡಿದ್ರೆ ನಾನು ಅವ್ರನ್ನ ಫೇಸ್ ಮಾಡ್ತೀನಿ. ಫೇಸ್ ಮಾಡ್ತಾರೆ. ಸೂಪರ್ ಸೂಪರ್. ಸೊ ಈ ಧೈರ್ಯ ಬಂತಲ್ಲ, ಅಷ್ಟು ಸಾಕು ಬಿಡಿ. ಇಲ್ಲೊಂದು ಮಾತು ಹೇಳಿ ಮೇಡಮ್, ದಯವಿಟ್ಟು ಅಲ್ಲಿ ನೋಡ್ಕೊಂಡು ದಯವಿಟ್ಟು ಗುರುತು ಪರಿಚಯ ಇಲ್ಲದೆ ಇರೋ ಕಾರು, ಇಲ್ಲದೆ ಇರೋ ಕಾರು ಯಾರು ಹತ್ತಬೇಡಿ. ಯಾರು ಹತ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಿ. ಇಲ್ಲ ನಡ್ಕೊಂಡು ಓಡಾಡಿ.